Medical College and Ramaiah Memorial Hospital successfully observed World Kidney Day 2026 with an awareness program led by the Department of Nephrology and Urology, bringing together patients, clinicians, faculty, students, and members of the public to highlight the importance of early detection and prevention of kidney disease. The event was graced by Chief Guest S. Dodana, veteran Kannada actor, and featured informative talks by medical experts who emphasized the growing burden of kidney disorders, the need for regular screening, healthy lifestyle practices, and timely medical intervention. Senior leadership and faculty from the institutions also participated in discussions on advancing patient care and strengthening awareness efforts, followed by a felicitation ceremony recognizing contributions to kidney health and patient care. The program reaffirmed the institution's commitment to promoting kidney health and community awareness in line with this year's World Kidney Day theme, Kidney Health for All, Caring for People, Protecting the Planet. ಪ್ರತಿಭಾಲ ಮಗ ಪುನೀತ್ ಅಂತ ಅವನಿಗೆ ಯಾವುದೋ ಕಾರಣಾಂತರದಿಂದ ಕಿಡ್ನಿ ಫೇಲ್ ಆದವು. ಮನೆ ಒಳಗೆ ಒಂದು ದೊಡ್ಡ ಅಘಾತವಾದ ವಿಚಾರ ನಡೀತು. ಇದರ ಬಗ್ಗೆ ನಮಗೆ ಅರಿವು ಗೊತ್ತಿಲ್ಲ. ನಾನು ವ್ಯವಸಾಯಗಾರ 40 ವರ್ಷದಿಂದ. ಇದು ದೊಡ್ಡ ಸಮಸ್ಯೆ ಆಯಿತು. ಆಸ್ಪತ್ರೆಗೆ ಬಂದಾಗ ಹಂಸ ಮೇಡಮ್ ಅವರು ನಮಗೆ ವಿಚಾರ ತಿಳಿಸಿದರು. ಹಾಗೂ ನನ್ನ ಚೆಕ್ ಮಾಡೋದ್ರಲ್ಲಿ ರಾಜಶೇಖರ್ ಡಾಕ್ಟ್ರು ಸಹ ನಮಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಟ್ಟರು. ಇದೆಲ್ಲದಕ್ಕಿಂತ ಮುಂಚೆ ಹೇಮಂತ್ ಸಾರು ನಮಗೆ ಧೈರ್ಯ ತುಂಬಿ ಒಂದು ಒಳ್ಳೆಯ ಕಾರ್ಯಕ್ಕೆ ಅನುವು ಮಾಡಿಕೊಟ್ರು. ಇದು ಜನ ಎದುರ ಅಂತ ಅವಶ್ಯಕತೆ ಏನಿಲ್ಲ. ಕಿಡ್ನಿ ಅಂದರೆ ಜನಗಳಿಗೆ ಗೊತ್ತಿಲ್ಲ, ಹಳ್ಳಿ ಜನಕ್ಕೆ ಇದೇನು ದೊಡ್ಡ ಸಮಸ್ಯೆನಲ್ಲ. ಧೈರ್ಯವಾಗಿ ಕೊಡಬೇಕು. ಏನು ಟೆಸ್ಟಿಂಗಲ್ಲಿ ಪಾಸಾದವರು ಧೈರ್ಯವಾಗಿ ಕೊಡ್ಬೋದು. ಅದು ನಾನು ಸಾರಿ ಹೇಳ್ತೀನಿ. ಇವತ್ತು ಏನು ಸಮಸ್ಯೆ ಏನಿಲ್ಲ. ನಾನು ಮಾಮೂಲಿ ಕೆಲಸ ಮಾಡಿಕೊಂಡು, ರೈತಾಪಿ ಕೆಲಸ ಮಾಡಿಕೊಂಡು, ಅತಿ ದಪ್ಪದ ಕೆಲಸ ಮಾಡಲ್ಲ, ಆರಂಭ ಮಾಡಿಕೊಂಡು ನನ್ನ ಮೊಮ್ಮಗನ ಪ್ರಾಣ ಉಳಿಸಿದ್ದೀನಿ. ಮನೆಯಲ್ಲಿ ಒಂದು ನೆಮ್ಮದಿ ತಂದುಕೊಟ್ಟಿದ್ದೀನಿ. ಜನಗಳು ಅರ್ಥಬೇಕು. ಅಫ್ಸಿಯಲ್ಸ್ ವರ್ಗದವರು ಸಹ ಏನೋ ಒಂದು ಇದರಲ್ಲಿ ಅವರು ಸಹ ಕೊಡಬೇಕು. ಅವರು ಕೊಡ್ಬೋದು. ಅದರಲ್ಲೇನು ಮಹಾ ದೊಡ್ಡದಿಲ್ಲ. ರಕ್ತದಾನಕ್ಕೇನು ಮಹಾ ಇದೆಲ್ಲ. ರಕ್ತದಾನದ ಥರನೇ ಇದನ್ನೂ ಮಾಡಿದರೆ ಎಷ್ಟೋ ಕಂದಮ್ಮಗಳು ಏನು 10 ವರ್ಷ 12 ವರ್ಷದ ಮಕ್ಕಳು ಬಳಲ್ತಾ ಇದ್ದಾವೆ, ಪ್ರಾಣ ಹೋಗ್ತಾ ಇದೆ. ಅಂಥ ಪ್ರಾಣ ಕಾಪಾಡ್ಬೋದು. ಕಿಡ್ನಿ ಕೊಡೋದ್ರಲ್ಲಿ ಯಾವ ದೊಡ್ಡ ಸಮಸ್ಯೆನೂ ಇಲ್ಲ. ಚಕ್ಕಾದರೆ He passed away due to kidney failure, and our emotions were very much traumatized, and it wasn't easy for all of us. So but I'm very grateful for all the doctors, Dr. Mahesh, Hemant, everybody. They were there with us, and they told us things will be fine. Just one request to everybody is that if you have an opportunity to donate your kidney and give a life to somebody, sorry, please go ahead and help. Thank you for everything. ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಯಾಕೆಂದರೆ ಊಟ ಬಹಳ ಮುಖ್ಯವಾಗುತ್ತೆ. ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡ್ತೀನಿ ಮಕ್ಕಳು, ಮೊಮ್ಮಗನ ಮಗ ಇಲ್ಲಿ ಇದೇ ಕಾಲೇಜಲ್ಲಿ, ರಾಮಯ್ಯ ಕಾಲೇಜಲ್ಲಿ MBBS ಓದ್ತಾ ಇದ್ದಾನೆ. ನನ್ನ ದೊಡ್ಡ ಮೊಮ್ಮಗಳು ರಾಮಯ್ಯ ಕಾಲೇಜಲ್ಲೇ ಓದಿದ್ದು. ಇಲ್ಲಿಗೆ ಬಂದಿದ್ದು ನಾನು ಒಂದು ಕಲಿತೆ ಏನು ಅಂತಂದರೆ, ರಾಮಯ್ಯನವ್ರ ಬಗ್ಗೆ ಫಸ್ಟು ಆರಂಭದ ಗೀತೆ ಕೇಳಿದ ತಕ್ಷಣವೇ ಇನ್ನೊಬ್ಬ ಸಾಧನೆ ಮಾಡೋಕ್ಕಾಗದಲ್ಲೇ ಇರೋವಂಥದ್ದು ಒಂದು ಗೀತೆ ಕೇಳಿ ನಾವು ಎದ್ದು ನಿಂತ್ಕೊಂಡು ಗೌರವ ಸೂಚಿಸಿದ್ದಕ್ಕೂ ನಿಜವಾಗ್ಲೂ ಬೆಲೆ ಬಂತು ಅಂತ ನನಗೆ ಅನಿಸ್ತು. ಒಂದು ಸ್ವಂತ ವಿಷಯ ಹೇಳ್ಕೋಬೇಕು ಅಂತಂತಂದರೆ, ರಾಮಯ್ಯ ಕಾಲೇಜಲ್ಲಿ ಆರ್ಕಿಟೆಕ್ಟಾಗಿ ನನ್ನ ಮೊಮ್ಮಗಳು ಸೇರ್ಕೋಬೇಕಾದ್ರೆ ಸೀಟ್ ಕೊಟ್ಟಿರಲಿಲ್ಲ. ಇವತ್ತಿನ ಹುಡುಗರು ಗೊತ್ತಲ್ಲ, ಬೆನ್ನು ಬಿದ್ದುಬಿಟ್ರೆ, ತಾತ ಐ ವಾಂಟ್ ಟು ರಾಮಯ್ಯಸ್ ಕಾಲೇಜ್ ಓನ್ಲಿ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಏನಯ್ಯ ಮಾಡೋದು? ಪಟ್ಟಾಭಿಯವರು ಒಳ್ಳೆ ಆತ್ಮೀಯ ಸ್ನೇಹಿತರು ಕೇಳಿದ್ರೆ, ಅಯ್ಯೋ ಏನು ದೊಡ್ಡಣ್ಣ, 1 ತಿಂಗಳು ಲೇಟಾಗಿ ಬಂದ್ಬಿಡಿ ನೀನು, ಎಂಥ ಕೆಲಸ ಆಗೋಯ್ತು, ದೊಡ್ಡಣ್ಣ ಕೂರಿಸಿ ಟೀ ಕೊಡೋಕೆ ಬಂದ್ಬಿಟ್ಟೆ, ಒಂದು ಮೀಟಿಂಗ್ ಮುಗಿಸ್ಕೊಂಡು ಅಂತ ಹೋದ್ರು ಅಷ್ಟೇ, ಮತ್ತೆ ಬರಲಿಲ್ಲ.
ಆಯಿತು, ನಾನೇ ಮಾಡಿದೆ, ಹೋದೆ ಅಂಬರೀಷನ ಹತ್ರ. ಸ್ವಲ್ಪ ಬೇಜಾರಾಗಿತ್ತು. ಅಂಬರೀಷ ನನಗೆ ಏನೋ ಯಾಕಂಗೆ ಡಲ್ ಆಗಿದೆಯಾ? ಏನಿಲ್ಲಪ್ಪ, ಹಿಂಗೆ ಆಯಿತು. ಅಷ್ಟೇ ತಾನೇ ಬಿಡು. ಮೈಕ್ ಆನ್ ಮಾಡೋದು. ಏನೋ ನಮ್ಮ ದೊಡ್ಡಣ್ಣನ ಮೊಮ್ಮಗಳಿಗೆ ಸೀಟ್ ಇಲ್ಲ ಅಂದಂತೆ. ಅಂಬರೀಷ್ ಆ ಗಾಲ್ಫ್ ಕ್ಲಬ್ ಸಾಯಂಕಾಲ ಬರ್ತೀನಿ, ಫಸ್ಟ್ ಸೀಟ್ ಕೊಟ್ಟು ಆಮೇಲೆ ಮಾತಾಡು ಅಂತ ಫೋನ್ ಕಟ್ ಮಾಡಿದ. ಅಷ್ಟೇ ಸೀಟ್ ಸಿಕ್ತು. ಯಾಕೆ ಹೇಳ್ತೀನಿ ಅಂತಂತಂದರೆ, ರಾಮಯ್ಯ ಕಾಲೇಜ್ ಹೊರೆಯೋಕ್ಕಾಗೋದೇ ಇಲ್ಲ. ಮೊಮ್ಮಗ ಅಂತ ಉಮೇಶ್ ಡಾಕ್ಟ್ರು, ಆ ಡಾಕ್ಟರ್ ದಂಪತಿಯ ಮಗ ಇಲ್ಲೇ ನಾನು ಓದಬೇಕು ಅಂತ ಹೇಳ್ಬಿಟ್ಟು ಓದ್ತಾ ಇದ್ದಾನೆ ಅಂತಂದರೆ ನೀವೆಲ್ಲ ಸಂತೋಷ ಪಡಬೇಕು. ನಿಮ್ಮೆಲ್ಲ ಗಮನಕ್ಕೆ ಒಂದು ವಿಷಯ ತರ್ತೀನಿ. ಯಾತಕ್ಕೆ ಈ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತಂತಂದರೆ ಬಿ ಪಿ ಜಾಸ್ತಿ ಆದರೆ ಬರುತ್ತೆ ಅಂತ ಕೆಲವು ಡಾಕ್ಟ್ರ್ ಹೇಳಿದ್ದು ಕೇಳಿದ್ದೀನಿ, ನಮಗೆ ಗೊತ್ತಿಲ್ಲ. ಈ ಬಿ ಪಿ ಯಾಕೆ ಬರುತ್ತೆ ಅಂತಂತಂದರೆ, ಇನ್ನೊಬ್ಬ ಚೆನ್ನಾಗಿರೋದನ್ನು ನಿಮ್ಮ ಜೀವನ ಜೊತೆ ಹೋಲಿಸ್ಕೊಂಡು ಅರ್ಧ ನಿಮಗೆ ಜಾಸ್ತಿ ಆಗುತ್ತೆ ಬಿ ಪಿ. ಸತ್ಯವಾಗಿ ದೇವರು ಕೊಟ್ಟಿದ್ರಲ್ಲಿ ಸುಖವಾಗಿರೋ ಬುದ್ಧಿ ನೀವು ಇಟ್ಕೊಂಬಿಟ್ರೆ ಏನೂ ಬೇಕಾಗಿಲ್ಲ. ವಯಸ್ಸಿನಲ್ಲಿ ಚಿಕ್ಕವರಿದ್ದೀರಾ, ದೊಡ್ಡವರಿದ್ದೀರಾ, ಮುದುಕರಿದ್ದೀರಾ, ನೀವೆಲ್ಲ ತಿಳ್ಕೊಳ್ಳಿ. ಅಪ್ಪ ಅಮ್ಮನ ಸೇವೆ ಯಾವ ಮಗ ಮಾಡ್ತಾನೆ, ಅವನು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ಯಾವ ಹೋಮ ಯಜ್ಞ ಅವನ ಏನೂ ಮಾಡಬೇಕಾಗಿಲ್ಲ. ಅದಕ್ಕಿಂತಲೂ ಸರ್ವಶ್ರೇಷ್ಠವಾದ ಇನ್ನೊಂದು ಇಲ್ಲ, ಗೊತ್ತದ? ಅದನ್ನು ತಿಳ್ಕೋಬೇಕು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇವತ್ತಿನ ದಿವಸಗಳಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಹತ್ರ ಮಾತು ಕಿತ್ಕೊಂಡಿದೆ, ಸ್ನೇಹ ಕಿತ್ಕೊಂಡಿದೆ, ದುಡ್ಡು ಕಿತ್ಕೊಂಡಿದೆ, ವಾಕಿಂಗ್ ಕಿತ್ಕೊಂಡಿದೆ. ಯಾವ ಚಂಡಾಲ ನನ್ನ ಮಗ ಇದನ್ನು ಕಂಡಿಡಿದ್ರು ಗೊತ್ತಿಲ್ಲ. ನಾನು ಹುಡುಕ್ತಾ ಇದ್ದೀನಿ, ಎಲ್ಲರೂ ಸಿಕ್ಕಿದ್ರು ಒಂದ್ಸತಿ ಒದ್ಬಿಡೋಣ ಅಂತ, ಗೊತ್ತಾಯ್ತಾ? ಇದರಲ್ಲೇ ಎಲ್ಲರೂ ಜೀವನ ಕಳೀತಾ ಇದ್ದೀರಾ. ಇದರಿಂದನೂ ನಿಮಗೆ ಬಿ ಪಿ ಬರುತ್ತೆ. ಬಿ ಪಿ ಬಂದ ಮೇಲೆ ಶುಗರ್ ಬಂದೇ ಬರುತ್ತೆ. ಅಕ್ಕ ತಂಗಿರಿದ್ದಂಗೆ, ಅಕ್ಕ ಬಂದಿದ ತಕ್ಷಣ ತಂಗಿ ಬಂದುಬಿಡ್ತಾಳೆ, ಗೊತ್ತಾಯ್ತರ? ಬಿ ಪಿ ಅಂತಂತಂದರೆ ಬಂದರೆ ಒಂದು ಸ್ವಲ್ಪ ಮಾತ್ರೆ ಗೀತ್ರೆ ಕೊಟ್ಟು ಕಮ್ಮಿ ಮಾಡ್ತಾರೆ, ಇದು ಮಾಡ್ತಾರೆ. ಶುಗರ್ ಬಂದರೆ ಹೆಂಗೆ ಅಂತಂತಂದರೆ, ನಮ್ಮ ಸ್ನೇಹಿತರು ಒಬ್ಬರು ಹೇಳಿದರು, ಅದನ್ನು ಯಥಾವತ್ತು ನಿಮ್ಮ ಮುಂದೆ ಹೇಳ್ತೀನಿ. ದೊಡ್ಡಣ್ಣ, ಶುಗರ್ ಅಂದರೆ ಏನಿಲ್ಲ, ಅದೇನು ಜಾಸ್ತಿ ಏನಿಲ್ಲ. 55 ವರ್ಷಕ್ಕೆ ನನ್ನ ಮಗ 20 ವರ್ಷದ ಹುಡುಗಿ ಮದುವೆ ಆದಂಗೆ ಅವಳನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ 3 ಕಿತ್ಕೊಂಡ್ಬಿಡ್ತಾಳೆ. ಯಾವ್ದನ್ನ? ಕಣ್ಣು, ಕಿಡ್ನಿ ಮತ್ತು ಹಾರ್ಟು, ಇವಿಷ್ಟೇ ಅವಳು ಕೈ ಹಾಕೋದು, ಇನ್ಯಾವುದಕ್ಕೂ ಕೈ ಹಾಕಲ್ಲ. ಅದಕ್ಕೆ ಹುಷಾರಾಗಿ ನೋಡ್ಕೋಬೇಕು ಅಂತ ನಾನು ಅಷ್ಟೇ ನಿಮ್ಮಲ್ಲಿ ಹೇಳ್ತೀನಿ. ನಿಮ್ಮ ರಾಗಿ, ನಿಮ್ಮ ಜೋಳ, ನಿಮ್ಮ ನವಣೆ, ನೆಲ್ಲಕ್ಕಿ ಉಂಡಿದ್ದೀವಿ, ಸಾವಕ್ಕಿ ಉಂಡಿದ್ದೀವಿ. ಅದನ್ನು ನೀವು ನೋಡಿಲ್ಲ. ಯಾವನೋ ಒಬ್ಬ ತೋರಿಸಿದ್ರೆ ಅವಾಗ ನೆಲ್ಲಕ್ಕಿ ದಿಸೀಸ್, ಸಾವಕ್ಕಿ ದಿಸೀಸ್ ಅಂತೀರಾ. ನಿಮ್ಮೆಲ್ಲದನ್ನು ಬಿಟ್ಟು, ತಿಕ್ಕಲ್ತನ ಬಿಟ್ಟು ನಾನು ಕರ್ಕೊಂಡೋಗಿ ನೋಡ್ತೀನಿ ನಮ್ಮ ಮೊಮ್ಮಕ್ಕಳು. ಅದೆಂಥದ್ದು ಪಿಜ್ಜಾ ಬರ್ಗರ್ ಅಂತೀರಿ, ಅದು ಹೆಂಗೆ ತಿಂತಾರೆ? ಯಪ್ಪಾ ದೇವ.